ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಹಾಗೂ ಸಿದ್ದಪ್ಪಾಜಿಯವರ ಪಾದ ಪದ್ಮಗಳಿಗೆ ಶರಣು ಶರಣಾರ್ಥಿಗಳು. ಸಿದ್ದಯ್ಯ ಸ್ವಾಮಿ ಬನ್ನಿ ಈ ಒಂದು ಪ್ರಸಿದ್ಧವಾದಂತಹ ಜನಪ್ರಿಯ ಹಾಡನ್ನು ನಾನು ಪುಷ್ಪಾಂಜಲಿ ಕಾಳೆ ಅಂತ ಗಾಯಕಿ ಹಾಗೂ ನನ್ನ ಸಹೋದರಿ ದೀಪಾಂಜಲಿ ಕಾಳೆ ಅಂತ ಸಿದ್ದಯ್ಯ ಸ್ವಾಮಿ ಬನ್ನಿ ಹಾಡನ್ನು ಹಾಡಿದ್ದೇವೆ. ಅದನ್ನು ಸ್ವಾಮಿಯ ಪಾದ ಕಮಲಗಳಿಗೆ ಅರ್ಪಿಸ್ತಾ ಇದ್ದೇವೆ. ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕಿಶನ್ ಮೂರ್ತಿಯವರು. ಇವತ್ತಿನ ದಿವಸ ಯೂಟ್ಯೂಬ್ ಚಾನಲ್ ಸಂಗೀತ ಪುಷ್ಪಾಂಜಲಿಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಅದನ್ನು ರಿಲೀಸ್ ಮಾಡಿದ್ದೇವೆ. ಇವತ್ತಿನ ದಿವಸ ಪ್ರಕಾಶ್ ರಾಚಪ್ಪಾಜಿಯವರು ಈ ಒಂದು ಡಿಸ್ಪ್ಲೇ ಮೂಲಕ ಅದನ್ನು ಈ ಹಾಡನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ನಾವೆಲ್ಲರೂ ಸವಿಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಈ ಹಾಡನ್ನು ನಿಮ್ಮ ಜೊತೆಗೆ ನಾವು ಪ್ಲೇ ಮಾಡಿ ಆನಂದ ಪಡೋಣ ಅಂತ ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಸಹಕರಿಸಿ ಅದನ್ನು ನೋಡಿ ಹೆಚ್ಚಿನ ಸಂಖ್ಯೆಗೆ ಎಲ್ಲರಿಗೂ ಅದನ್ನು ಶೇರ್ ಮಾಡಿ. ಇಷ್ಟವಾದರೆ ಸಿದ್ದಪ್ಪಾಜಿ ಹಾಗೂ ಮಂಟೇಸ್ವಾಮಿಯವರ ಹಾಡು ಇನ್ನೂ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿ ಇರಬೇಕು. ಅದು ಜನಪದ ಒಂದು ಕಲಾ ಒಂದು ದೊಡ್ಡ ನಿಧಿ ಅದು. ಸೊ ಹಾಗಾಗಿ ಈ ಹಾಡನ್ನು ಹಾಡೋದಕ್ಕೆ ಪ್ರಯತ್ನ ಪಟ್ವಿ ಮತ್ತು ಇದಕ್ಕೆ ಸಿನಿಮ್ಯಾಟೋಗ್ರಫಿನ ನಾವು ಮಾಡಿದ್ವಿ. ಈ ಹಾಡಿಗೆ ಎಲ್ಲರೂ ಹಾಡಿದ್ದಾರೆ, ಸಿನಿಮ್ಯಾಟೋಗ್ರಫಿ ಮಾಡಿರಲಿಲ್ಲ. ಇದು ಹಳೆಯ ಸಾಹಿತ್ಯ. ಈ ಹಳೆಯ ಸಾಹಿತ್ಯನ ತಗೊಂಡು ಸಿನಿಮ್ಯಾಟೋಗ್ರಫಿ ಅಂದರೆ ಆ ಒಂದು ಪ್ರತಿಯೊಂದು ಸಾಹಿತ್ಯಕ್ಕೆ ಏನೇನು ಸಾಲುಗಳನ್ನು ನಾವು ಪ್ರಾಪರ್ಟೀಸ್ನ ಜೋಡಿಸ್ಬೋದು, ಕ್ಯಾರೆಕ್ಟರ್ಸ್ನ ಜೋಡಿಸ್ಬೋದು ಅಂತೆಲ್ಲ ಯೋಚನೆ ಮಾಡಿ ನನ್ನ ಜೊತೆಗೆ ನಾನು ಮತ್ತು ದೀಪಾಂಜಲಿ ಇಬ್ಬರೂ ಲೀಡ್ ಆರ್ಟಿಸ್ಟ್ ಆಗಿದ್ವಿ. ನನ್ನ ಜೊತೆ ಪವನ್, ಕಿರಣ್, ಚರಣ್, ಹರ್ಷಿತಾ, ದಿವ್ಯಾ, ಇನ್ನು ಕೆಲವರೆಲ್ಲ ಸ್ವಲ್ಪ ದೂರದಲ್ಲಿದ್ದಾರೆ, ಅವರೆಲ್ಲ ಬರೋಕ್ಕಾಗಿಲ್ಲ. ಶೈರ್ ಸ್ಟುಡಿಯೋ ಅಂತಕ್ಕಂತಹ ಒಂದು ಜಾಗದಲ್ಲಿ ಚಿತ್ರೀಕರಣ ಮಾಡಿದ್ವಿ. 2 ನೈಟ್ 8 ಗಂಟೆ ರಾತ್ರಿಯಿಂದ ಹಿಡಿದು ನೆಕ್ಸ್ಟ್ ಡೇ 8:30 ತನಕ ಶೂಟ್ ಮಾಡಿದ್ವಿ ಒಂದು ಸರ್ತಿ. ಸೆಕೆಂಡ್ ಟೈಮ್ ಮತ್ತೆ 7 ಗಂಟೆಗೆ ಶುರು ಮಾಡಿ ರಾತ್ರಿ ಮುಂಜಾವು 4 ಗಂಟೆ ತನಕ 2 ಬಾರಿ ಶೂಟ್ ಮಾಡಿದ್ವಿ. ಸಿದ್ದಯ್ಯ ಸ್ವಾಮಿ ಹಾಗೂ ಮಂಟೇಸ್ವಾಮಿಯವರ ಪಾದ ಪದ್ಮಗಳಿಗೆ ಇದನ್ನು ಅರ್ಪಿಸ್ತಾ ಇದ್ದೇವೆ. ಇದು ನಿಮ್ಮ ಮನ ಗೆಲ್ಲುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈಗ ಈ ಹಾಡನ್ನು ಪ್ಲೇ ಮಾಡ್ತೇವೆ, ದಯವಿಟ್ಟು ಎಲ್ಲರೂ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ನಾನು ನನ್ನ ತಂದೆ ಮಹಾದೇವರಾವ್ ಇವರು ಮತ್ತು ನನ್ನ ತಾಯಿ ಮಂಜುಳಾ ಇವ್ರಿಗೆ ನಾನು ಪರಿಚಯಿಸ್ತಾ ಇದ್ದೇನೆ, ಹಾಗೂ ನಮ್ಮ ಅಂಕಲ್ಲು ಶಿವಣ್ಣ ಅವರಂತಂದ್ಬಿಟ್ಟು ಇವರು ನನ್ನ ಸಹ ಕಲಾವಿದರು. ಪವನ್ ಹಾಗೂ ಲಿಖಿತ್ ಹಾಗೂ ಪವನ್ ಬಂದಿದ್ದಾರೆ, ಇನ್ನೂ 4 ಜನ ಬಂದಿಲ್ಲ. ಸೊ ಇವಾಗ ಈ ಹಾಡನ್ನು ಪ್ಲೇ ಮಾಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ನಮಗೆ ಖಂಡಾಯಗಳನ್ನು ಪ್ರಕಾಶ್ ರಾಚಪ್ಪಾಜಿಯವರು ಒದಗಿಸಿಕೊಟ್ಟಿದ್ದು ಆ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿಯವರ ಕೃಪೆ ನಮ್ಮ ಮೇಲೆ ಇದೆ ಅನ್ನೋದನ್ನು ಇವತ್ತಿನ ದಿವಸ ಸಾಬೀತುಪಡಿಸಿದೆ. ನನ್ನ ಮನಸ್ಸಿಗೆ ಅದು ನಾವು ನಂಬಿದ್ದೇವೆ. ಸೊ ಹಾಗಾಗಿ ಅದೊಂದು ಯಶಸ್ವಿಯಾಗಿ ಅದು ಸಾಕ್ತು. ಇವರು 2 ಎಣಿಸ್ಲಿಲ್ಲ, ಖಂಡಾಯನ ಎಲ್ಲೂ ತೊಗೊಂಡು ಬರಲ್ಲ, ಮನೆಗಳಿಗೆ ನಾವು ಪೂಜೆ ಮಾಡೋದು, ಶೂಟಿಂಗ್ ಸ್ಪಾಟ್ಗೆ ನಾವು ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳಿದರು. ಆ ಸ್ವಾಮಿ ಅದೇನು ಮೋಡಿ ಮಾಡೋದು ನಾವು ಗೊತ್ತಿಲ್ಲ. ಶೈರ್ ಸ್ಟುಡಿಯೋಗೆ ಬಂದು ಆ ಖಂಡಾಯಗಳು, ಸಿದ್ದಪ್ಪಾಜಿ ಖಂಡಾಯ ಹಾಗೂ ಮಂಟೇಸ್ವಾಮಿ ಖಂಡಾಯಗಳು ನನಗೆ ಇನ್ನೂ ಮೈ ಜುಮ್ಮಂತ ಇದೆ ಇವಾಗಲೂ ಕೂಡ ಹೇಳ್ತಾ ಇದ್ರೆ. ಸಿದ್ದರಾಜು ಅವರು, ಇವರು ಮತ್ತು ಕಿರಣ್ ಅವರು 3 ಜನನೂ ಖಂಡಾಯಗಳನ್ನ ತೊಗೊಂಡು ಬಂದರು. ಸುಮಾರು 70 kg ಭಾರ ಇದೆ ಅದು, ಮತ್ತು 35 kg ಇನ್ನೊಂದಲ್ವ 40 kg 35 kg ಭಾರ ಇದೆ. ಆ ಖಂಡಾಯಗಳನ್ನ ಕೆಳಗಡೆ ಭೂಸ್ಪರ್ಶ ಮಾಡಬಾರ್ದು, ಕೈಯಲ್ಲೇ ಹಿಡ್ಕೊಂಡು ಒಂದು 3 ಗಂಟೆವರೆಗೂ ಇವರು ಖಂಡಾಯಗಳನ್ನ ಹೊತ್ಕೊಂಡೇ ಶೂಟಿಂಗ್ ಮಾಡಿದ್ದೇವೆ. ಸೊ ಇದೊಂದು ತುಂಬ ಒಂದು ಅನುಭವನೇ ಒಂಥರ ಹಂಚ್ಕೊಳ್ಳೋದಕ್ಕೆ ಹೇಳ್ತಾ ಇತ್ತು ಅಂತಂದರೆ ಇನ್ನೊಂದು ಗಂಟೆ ಕಾಲ ನಾನು ಮಾತಾಡಬಹುದು. ಪ್ರತಿಯೊಂದರಲ್ಲೂ ಆ ಒಂದು ಸೆಂಟೆನ್ಸಲ್ಲಿ ಏನು ಸಾಹಿತ್ಯ, ಹಳೆಯ ಸಾಹಿತ್ಯ, ಜನಪದ ಸಾಹಿತ್ಯಗಳೇನು ಬರೆದಿದ್ದಾರೆ ಜನಪದದವರು, ಅದಕ್ಕೆ ಜೀವ ತುಂಬಿಸುವಂತಹ ಒಂದು ಪ್ರಯತ್ನ ನಾವು ಎಲ್ಲರೂ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ ಹಾಗೂ ಆಶೀರ್ವಾದನ ನಾವು ಬೇಡ್ತೇವೆ. ಇವಾಗ ಹಾಡನ್ನು ಪ್ಲೇ ಮಾಡ್ತೀವಿ, ದಯವಿಟ್ಟು ಎಲ್ಲರೂ ವೀಕ್ಷಿಸಿ. ಬಾರಿಯ ಖಂಡಾಯವಂತೆ ಬಸವನ ಪರಿಮ್ಯಾಳವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ. ಲಿಂಗಯ್ಯ ದಯ ಮಾಡು, ನಿನ್ನ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ.
ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಜ್ಯೋತಿ ತಂದಯ್ಯ ಬನ್ನಿ ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ನೀ ಬಡವರ ಮನೆಗೂ ಜ್ಯೋತಿ ಬಲ್ಲಿದ ಮನೆಗೂ ಜ್ಯೋತಿ ಕುರುಬರ ಮನೆಗೂ ಜ್ಯೋತಿ ಕುಂಬಾರರ ಮನೆಗೂ ಜ್ಯೋತಿ ಹೊನ್ನೈನ ಮನೆಗೂ ಜ್ಯೋತಿ ಚೆನ್ನೈನ ಮನೆಗೂ ಜ್ಯೋತಿ ನೀ ಗೆತ್ತವರ ಮನೆಗೂ ಜ್ಯೋತಿ ಸತ್ತವರ ಮನೆಗೂ ಜ್ಯೋತಿ ಅರಸರ ಮನೆಗೂ ಜ್ಯೋತಿ ಗುರುಕಾರರ ಮನೆಗೂ ಜ್ಯೋತಿ ಕುಲದಲ್ಲಿ 18 ಜಾತಿ ಮನೆಯ ಒಳಗು ನನ್ನಪ್ಪ ತಿಪ್ಪೆ ಮೇಲೆ ಮಡಗಿದರೆ ಭಿನ್ನ ಭೇದವಿಲ್ಲದೆ ಉರಿವಂತ ಪರಂಜ್ಯೋತಿ ಸ್ವಾಮಿ ಮೂರು ಕೋಣದ ಆದಿ ಒಳಗು ಏಕದೂಡಂ ಪರಂಜ್ಯೋತಿ ಸಿದ್ದಯ್ಯ ಸ್ವಾಮಿ ಬನ್ನಿ ಸ್ವಾಮಿ ಖಂಡಾಯದ ಒಡೆಯ ಜ್ಯೋತಿ ತಂದಯ್ಯ ಬನ್ನಿ ಒಂದ್ಸತಿ ಉಗೇನಿ ಹೇ ಮಾದಪ್ಪ ಹೇ ಮೈಕಾರ ಹೇ ಸಿದ್ದಪ್ಪಾಜಿ ದೊಡ್ಡವ್ರ ಪಾದಕ್ಕೊಂದ್ಸತಿ ಉಗೇನಿ ರಾಜಮ್ಮವ್ರ ಪಾದಕ್ಕೊಂದ್ಸತಿ ಉಗೇನಿ ರಾಜಪ್ಪಾಜಿ ಪಾದಕ್ಕೊಂದ್ಸತಿ ಉಗೇನಿ ದೊಡ್ಡಮ್ಮ ತಾಯಿ ಪಾದಕ್ಕೊಂದ್ಸತಿ ಉಗೇನಿ ದೊಡ್ಡವ್ರ ಪಾದಕ್ಕೊಂದ್ಸತಿ ಉಗೇನಿ ಕಳ್ಳಿ ಪಲಾರ್ದ ಪಾದಕ್ಕೊಂದ್ಸತಿ ಉಗೇನಿ ಹೇ ಮಾದಪ್ಪ ಹೇ ಮೈಕಾರ ಹೇ ಚಲ್ಲಾಟಗಾರ ಸಿದ್ದಯ್ಯ ಸ್ವಾಮಿ ಬನ್ನಿ ಸ್ವಾಮಿ ಅಂಟಿ ಒಳಗುವ ಲಾಡಗಾಳಿ ಕಟ್ಟಾಕಿ ಒಡೆಯ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಪ್ಪ ಮಾನಿರಿಗೆ ಗಂಡನಾದೆ ಮನೆ ಮನೆಗೂ ದೇವರಾದೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಪ್ಪ ದೇಯೋ ಸುಣ್ಣ ಸಿದ್ದಯ್ಯ ಸ್ವಾಮಿ ಬನ್ನಿ ನಿನ್ನ ಮರೆತವರ ಮನೆಗೆ ಸ್ವಾಮಿ ಮಾಮಾರಿ ದೂಡಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ದುಷ್ಟ ಮಾಡಿದವರ ಮನೆಯ ಧೂಳು ಪಟವ ಮಾಡಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ನಿನ್ನ ನಿಂದಿಸಿದವರ ಮನೆಯ ಸ್ವಾಮಿ ನಾನು ಇದರಲ್ಲಿ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಇದನ್ನು ಪುಷ್ಪಾಂಜಲಿ ಕಾಳೆ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಧನ್ಯವಾದಗಳು. ಉಗೇ ಮಾತ್ಮಲ್ಲಯ್ಯ. ನನ್ನ ಹೆಸರು ಲಿಖಿತ್.